ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿದ್ದೀನಿ. ದುರಂತ ನಡೆದಿದೆ. ಈ ದುರಂತ ಪ್ರತಿಯೊಬ್ಬರಿಗೂ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲರೂ ಕೂಡ ಸಂಭ್ರಮಿಸೋಕೆ ಈ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದರು. 18 ವರ್ಷಗಳ ಆ ಕನಸು ನನಸಾಗಿತ್ತು. ಆ ಒಂದು ಸಂಭ್ರಮದಿಂದ ಅವನು ಬೆಂಗಳೂರಿನಲ್ಲಿ ಹಬ್ಬ ಮಾಡೋಕ್ಕೆ, ಜಾತ್ರೆ ಮಾಡೋಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದರು. ಆದರೆ ಇಲ್ಲಾಗಿದ್ದೇ ಬೇರೆ, ದುರಂತ ನಡೆದಿದೆ. ಈ ದುರಂತ ಹೇಗೆ ನಡೀತು, ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರತ್ಯಕ್ಷದರ್ಶಿ ನಮ್ಮ ಜೊತೆಗಿದ್ದಾರೆ. ಅವರು ದುರಂತವನ್ನು ನೋಡಿದ್ದಾರೆ. ಏನೇ ಆಯಿತು, ಏನು ಘಟನೆ ಆಯಿತು, ಈ ಘಟನೆ ಕಾರಣ ಏನು, ಅವ್ರ ಬಗ್ಗೆ ಅವರಿಂದ ಮಾತಾಡಿ ತಿಳ್ಕೊಳ್ಳೋಣ. ಸರ್, ನೀವು ದುರಂತ ನೋಡಿದ್ರಿ, ಎಲ್ಲಿದ್ರಿ, ಏನಾಯಿತು, ಘಟನೆ ಹೆಂಗಾಯ್ತು? ನಾವು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಅಲ್ಲಿಂದ ಗೇಟ್ ಹತ್ರ 6 ಹತ್ರ ಬಂದಿದ್ದೀವಿ. ಅಲ್ಲಿ ಜನ ಜಾಸ್ತಿ ಇದ್ದರು. ಆಮೇಲೆ ಜನ ಫುಲ್ ರಶ್ ಆಗಿತ್ತು. ಆಮೇಲೆ ಗೇಟು ತೆಗೆವು ಕ್ಲೋಸ್ ಮಾಡ್ತಾಯಿದ್ರು. ಒಳಗಡೆ ಪೊಲೀಸರು ಇದ್ದರು. ಆಮೇಲೆ ಜನ ಗೇಟ್ ಮುಂದೆ ಓಪನ್ ಮಾಡುವಾಗ ಜನ ಹಿಂದಿಂದ ಜೋರಾಗಿ ಮುಂದ್ಗಡೆ ಬರ್ತಿದ್ರು. ಅವಾಗ ಜನ ಎಲ್ಲ ಬಿದ್ದಿದ್ರು ಗೇಟ್ ಹತ್ರ. ಆಮೇಲೆ ಗೇಟ್ ಹತ್ರ ಯಾರು ಜನ ಇದ್ದಾರಲ್ಲ ಅವರು ಹೊರಗಡೆ ಬರೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಅವ್ರಿಗೆ ಎಲ್ಲ ಭಾಳ ಜನ ಕೆಳಗಡೆ ಬಿದ್ದರು. ಆಮೇಲೆ ಅವರು ಅಲ್ಲೇ ಒದ್ದಾಡಿದರು. ಆಮೇಲೆ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿದಾಗ ಎಲ್ಲ ಓಡೋದ್ರು ಫ್ಯಾನ್ಸ್ ಎಲ್ಲ. ಇದು ಮುಖ್ಯವಾಗಿ ಯಾವ ಗೇಟ್ ಹತ್ರ ಆಗಿತ್ತು, ಏನು ಕಾರಣ, ಹಿಂಗಾಯಿತು ಅಂತ, ಯಾವ ಸಮಯದಲ್ಲಿ ಆಗಿತ್ತು? ಅವಾಗ ಸುಮಾರು ಒಂದು 5 ಗಂಟೆ ಆಗಿತ್ತು. ಆಮೇಲೆ ಇಲ್ಲಿ ಎಲ್ಲ ಗೇಟ್ ಹತ್ರ ಮಾಡಿದ್ರು. ನಮಗಂತೂ ನೋಡಿ, ಇಲ್ಲಿ ಕಾಂಪೌಂಡ್ ಹಾರಕ್ಕೆ ಹೋದವರಿಗೆಲ್ಲ ಒದೆ ಅಂದರೆ ಒದೆ ಹೊಡೆದು ಕಳ್ಸಿದ್ರು. ನಮಗಂತೂ ಒಂದು ಸೈಡ್ ಈ ಕಡೆ ಬಿಟ್ಟಿಲ್ಲ, ಆ ಕಡೆನೂ ಬಿಡಲಿಲ್ಲ. ಎಲ್ಲ ಗೇಟಿಗೂ ಲಾಕ್ ಮಾಡಿದ್ರು. ಸರೌಂಡಿಂಗ್ಸ್ ತುಂಬ ಸುತ್ತಮುತ್ತ ಎಲ್ಲ ಪೊಲೀಸು ತುಂಬ ಲಾಕ್ ಮಾಡಿಬಿಟ್ರಿ. ಕಾಂಪೌಂಡ್ ಹಾರಕ್ಕೂ ಟ್ರೈ ಮಾಡಿದ್ವಿ. ಕಾಂಪೌಂಡ್ ಹಾರಕ್ಕೆ ಹೋದವ್ರಿಗೆ ಅಲ್ಲೂ ಹೊಡೆದ್ರು, ಅಲ್ಲೂ ಬಿಡಲಿಲ್ಲ, ಎಲ್ಲೂ ಬಿಡೋಕ್ಕಿಲ್ಲ, ಚಾನ್ಸ್ ಇಲ್ಲ ಸರ್. ಲಾಠಿ ಚಾರ್ಜಸ್ಸು ಆಲ್ಮೋಸ್ಟ್ ಒಂದು ಅವರು ಆಚೆ ಪೊಲೀಸ್ ಅವ್ರು ಒಳಗೆ ಹೋಗೋ ತನಕ, ಪ್ಲೇಸ್ ಒಳಗೆ ಹೋಗಿ ಆಚೆ ಬರೋ ತನಕನೂ ಎಲ್ಲ ಪೊಲೀಸ್ ಅಲ್ಲೇ ಸುತ್ಕೊಂಡಿದ್ರು. ಎಲ್ಲ ಲಾಠಿ ಚಾರ್ಜ್ ಮಾಡೋದು ಎಲ್ಲರಿಗೂ. ಘಟನೆಗೆ ಮುಖ್ಯ ಕಾರಣ ಏನು, ಎಲ್ಲಿ ಈ ತರ ದುರಂತ ಸಂಭವಿಸೋಕೆ ಮುಖ್ಯ ಕಾರಣ? ಗೇಟ್ ಹತ್ರ ಕಾಂಪೌಂಡ್ ಹತ್ರ ಮಾತ್ರ ಸರ್ ಈ ತರ ಮಾಡಿದ್ದು. ಅಂದ್ರೆ ಆಲ್ಮೋಸ್ಟ್ ಫಸ್ಟ್ ಒಳಗೆ ಹೋದವರಿಗೆ ಲಾಕ್ ಮಾಡ್ಕೊಬಿಟ್ರು. ಅಲ್ಲಿಂದ ನಾವು ವಿಧಾನಸೌಧ ಹತ್ರದಿಂದ ಬಂದ್ವಿ ಒಳಗಡೆ. ಅವ್ರಿಗೆ ಮಾತ್ರ ಯಾರಿಗೂ ಆ ಒಳಗೆ ಬಿಡಲಿಲ್ಲ. ಯಾವ ಗೇಟ್ ನಂಬರ್ ಅಲ್ಲಿ ದುರಂತ ಸರ್ ಅದೇ ಹೇಳೋದ್ನಲ್ಲ, ಅಲ್ಲಿ 17 ಹತ್ರ ಒಂದು ಗೇಟ್ ಸರ್. ಆಮೇಲೆ ನಾವು ಕೇಳಿದಕ್ಕೆ ನಮಗೆ ಯಾವ ಗೇಟು ಸರ್, ಯಾವ ಗೇಟ್ ಒಳಗಡೆ ಒಳಗೆ ಹೋಗ್ಬೇಕು ಅಂದರೆ ನನಗೆ ಈಗ ಆಚೆ ಹೋಗೋಕ್ಕೆ ಯಾವ ಗೇಟು ಅಂತ ಗೊತ್ತಿಲ್ಲ ಕಣಪ್ಪ. ನನಗೆ 8ನೇ ಕ್ಲಾಸ್ ಹತ್ರ ಗೇಟ್ ಹತ್ರ ಬಾ ಅಂತವ್ರೆ. 8ನೇ ಕ್ಲಾಸ್ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾವ್ರೆ ಅವರೇ. ನೀವು ದುರಂತ ನಡೆದಾಗ ಎಲ್ಲಿದ್ರಿ ಸರ್? ನಾವು ಕರೆಕ್ಟಾಗಿ ಆ ಕಾಂಪೌಂಡ್ ಹತ್ರ ಇದ್ವಿ. ಕಾಂಪೌಂಡ್ ಹತ್ರ ಹಾರಕ್ಕೆ ಹೋಗಿದ್ವಿ. ಇಲ್ಲಿ ನೋಡಿ ಕೈ ತೋರಿಸ್ತೀವಿ. ನೋಡಿದ ಕ್ಷಣ ಯಾವ್ದಾದ್ರು? ಹೊಡೆದೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ ಸರ್. ಬಿದ್ದವರು ಅಥವಾ? ಬಿದ್ದಿದ್ದೇವೆ ಸರ್. ಇಲ್ಲಿ ನೋಡಿ, ಇಲ್ಲಿ ನಮಗೆ ರೆಡ್ ಆಗಿದೆ ನೋಡಿ. ಕಾಂಪೌಂಡ್ ಹಾರಕ್ಕೆ ಹೋದಾಗ ನಮ್ಮ ಮುಂದೆ ಬಿದ್ದಿದ್ದಾರೆ. ನಮ್ಮ ಮುಂದೆ ಬಿದ್ದು ಎದ್ದು ಓಡೋಗಿದ್ದಾರೆ. ಮತ್ತೆ ಇನ್ನೊಬ್ರು ಬಿದ್ರು. ಅವ್ರಿಗೂ ಬಂದು ಪೊಲೀಸ್ ಲಾಠಿ ಚಾರ್ಜ್ ಮಾಡ್ತಿದ್ರು. ಅವ್ರ ಪಾಪ ದುಡ್ಡು ಎಲ್ಲ ಚೆಲ್ಲಾಪಿಲಿ ಆಯ್ತು ಅವ್ರದ್ದು ದುಡ್ಡು. ಆದ್ರೂ ಏನ್ ಮಾಡಿದ್ರು, ಎಲ್ಲ ನಡೀರಿ ಅಂತಾನೆ ಇದು ಮಾಡಿದ್ರು. ಈಗಲೂ ಒಳಗಡೆ ನಾವು ಅಲ್ಲಿ ಊಟ ಕೊಡ್ತಿದ್ದಾರೆ. ಅಂದ್ರೆ ಈಗ ಅಷ್ಟೊತ್ತು ಇದ್ವಿ, ಪಾಪ ಯಾರೋ ಒಬ್ರು 10 ರೂಪಾಯಿಗೆ ಊಟ ಕೊಡ್ತಿದ್ದಾರೆ. 10 ರೂಪಾಯಿಗೆ ಊಟ ಕೊಡ್ತಿದೀವಿ, ಅಲ್ಲಿ ಊಟ ಮಾಡ್ತಿದೀವಿ. ಊಟ ಮಾಡೋರಿಗೆ ಯಾಕೆ ಊಟ ಕೊಡ್ತಿದ್ರ, ನಡೀರಿ ಹಂಗಂತಾನೆ ಇದು ಮಾಡಿದ್ರು. ಲೈಕ್ ಲಾಠಿ ಚಾರ್ಜ್ ಎಲ್ಲ ಫುಲ್ ಮಾಡ್ತಿದ್ರು. ಫುಲ್ ಬಿದ್ದವ್ರ ಮೇಲೆ ಎಲ್ಲ ಹೊಡಿತಿದ್ರು. ಇಲ್ಲಿ ನೋಡಿ ಎಲ್ಲ ನಿಮ್ಗೆ ಲಾಠಿ ಚಾರ್ಜ್ ಆಗಿದೆ. ಹೆಂಗೆ ಈ ದುರಂತ ಸಂಭವಿಸಿದ್ದು? ಅಂದ್ರೆ ಫುಲ್ ಎಲ್ಲರೂ ಒಮ್ಮೆಲೆ ಲೈಕ್ ನುಗ್ಗಿದ್ರು. ಪ್ರಾಪರ್ ಇದು ಮ್ಯಾನೇಜ್ಮೆಂಟ್ ಇರಲಿಲ್ಲ. ಲೈಕ್ ಅರೌಂಡ್ 5 o'clock ಟೈಮ್ಗೆ. ಸೊ ಎಲ್ಲರೂ ಒಮ್ಮೆಲೆ ನುಗ್ಗಿದ್ರು ಮೇನ್ ಗೇಟಲ್ಲಿ. ಸೊ ಅವಾಗ ಲೈಕ್ ಫುಲ್ ಎಲ್ಲ ಗೇಟ್ ಓಪನ್ ಆಯ್ತು ಅಂತ ಯಾರೋ ಹೇಳಿದ್ರ ಅಥವಾ ಹೆಂಗೆ? ಅಲ್ಲ, ಅಲ್ಲಿ ಗೇಟು ಲೈಕ್ ಸ್ವಲ್ಪ ಜನ ಬಿಡ್ತಿದ್ರು. ಮತ್ತೆ ಒಮ್ಮೆಲೆ ಎಲ್ಲರೂ ರಶ್ ಆದ್ರು. ಸೊ ಹಂಗಾಗಿ ಲೈಕ್ ಎಲ್ಲ ಕಡೆ ತಳ್ಳಾಟ ಇತ್ತು ಫುಲ್. ತುಂಬಾ ಜನ ಬಿದ್ದಿದ್ರು. ಆದ್ರೆ ಅವ್ರ ಮುಂದೆನೆ ಎಲ್ಲ ತಳ್ಕೊಂಡು ನಾವು ಏನು ಮಾಡಕ್ ಆಗ್ತಿರ್ಲಿಲ್ಲ. ಫುಲ್ ಹಿಂದೆ ಎಲ್ಲ ಪುಷ್ ಮಾಡ್ಕೊಂಡು ತಳ್ಕೊಂಡು ಹೋಗ್ತಿದ್ರು. ಎಲ್ಲರೂ ಇದ್ರು. ಲೈಕ್ ಪ್ರಾಪರ್ ಫೆಸಿಲಿಟಿ ಲೈಕ್ ಇರ್ಲಿಲ್ಲ ಅಲ್ಲಿ. ಸರ್ ಚಿಕ್ಕದು ಗೇಟ್ ಇದೆ, ಚಿಕ್ಕದು ಸರ್. ಅದು 17ನೇ ನಂಬರ್ ಗೇಟ್ ಇದು ಚಿಕ್ಕದು. ಕ್ರೌಡ್ ಜಾಸ್ತಿ ಇತ್ತು. ಅದು ಜಾಸ್ತಿ ಏನಾದ್ರು ಗೇಟ್ ಓಪನ್ ಇದ್ರೆ ಜಾಸ್ತಿ ಜನ ಹೋಗ್ತಾ ಇದ್ದು. ಮೇಲ್ಮೇಲೆ ಕೆಳಗೆ ಬಿದ್ದೋಗ್ಬಿಟ್ಟು ಸರ್. ಅದು ನೋಡಿ, ತುಂಬ ಪಾಪ ಮಗು ತಾಯಿ ಮುಂದೆನೆ ತನ್ನ ಮಗು ಸತ್ತೋಗ್ಬಿಡ್ತು. 9ನೇ ಕ್ಲಾಸ್ ಮಗು ಏನೋ. ಇನ್ನೊಂದು ಪ್ರೀ ಪ್ಲಾನ್ ಇರ್ಲಿಲ್ಲ ಸರ್. ಫಸ್ಟ್ ಸರ್ಕಾರಕ್ಕೆ ಪ್ರೀ ಪ್ಲಾನ್ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಮುಂಜಾಗ್ರತೆ ಕ್ರಮ ಫಸ್ಟ್ ಇದು ಮಾಡ್ಕೊಂಡಿದ್ರೆ ನಡೀತಾ ಇತ್ತು. ಈ ಪ್ಲಾನ್ ಇಲ್ದಿರನೇ ಈ ತರ ಮಾಡಿದಾರೆ. ಏನ್ ಮಾಡೋದು? RCB ಫ್ಯಾನ್ಸ್ ಹೇಳ್ತಾರಂತ ಮಾತು ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಸರಿಯಾದ ವ್ಯವಸ್ಥೆ ಇದ್ದಿದ್ರೆ ಈ ದುರಂತ ಸಂಭವಿಸ್ತಾ ಇರಲಿಲ್ಲ ಅಂತ RCB ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ವಿಷ್ಣು ಪ್ರಸಾದ್ ಜೊತೆ ರಾಜೇಶ್, TV9 ಬೆಂಗಳೂರು.